ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಕಿರಣ್ ಅಂತ HD ಕೋಟೆ ಮೈಸೂರಿಂದ, ಶಿವಮ್ಮ ಅಂತ 42 1 ಇಯರ್ ಬ್ಯಾಕ್ ಅದೆಲ್ಲ ಗಂಟಿತ್ತು. ಮೊದಲು ಯಾಕೋ ಮಾಮೂಲಿ ಕೆಲಸ ಮಾಡೋ ಟೈಮಲ್ಲಿ ರೈಟ್ ಸೈಡ್ ನೋವು ಅಂತಿದ್ರು. ಆವಾಗ ಒಂದು ಹಾಸ್ಪಿಟಲ್ ತೋರ್ಸೋದಕ್ಕೆ ಗಂಟು ತೆಗಿಬೇಕಂತ ಹೇಳಿದ್ರು. ಆಮೇಲೆ ಒಂದ್ 6-7 ತಿಂಗಳು ರೈಟ್ ಸೈಡ್ ಊದ್ಗಳು ಸ್ಟಾರ್ಟ್ ಆಯ್ತು. ಆಮೇಲೆ ತೋರ್ಸ್ತಾ ಸ್ಕ್ಯಾನಿಂಗ್ ಬರ್ದು ಒಂದ್ 2-3 ಸ್ಕ್ಯಾನಿಂಗ್ ಮಾಡಿದ್ರು, ತೋರ್ಸ್ ಮಾಡಿಸ್ತಾ ಎಲ್ಲ ಕೊಡ್ತಿದ್ರು. ಹಂಗಿದ್ರು ಕಮ್ಮಿ ಆಯ್ತಿತ್ತಲ್ಲ. ಸರ್ಜರಿ ಜಾಗದಲ್ಲಿ ಚಿಕ್ಕ ಗುಳ್ಳೆ ಹೇಳ್ತಿತ್ತು, ಸ್ವಲ್ಪ ಆಯ್ತಾಯ್ತು ದೊಡ್ಡದು ಗಾಯ ಹೊಡ್ತು. ಹಾಗೆ ತೋರ್ಸ್ತಿರಾಗ ಔಷಧಿ ಎಲ್ಲ ಬರ್ಕೊಡ್ತರು, ವಾಸಿ ಆಯ್ತಿತ್ತಲ್ಲ. ತಿರ್ಗಾ ಒಂದು ಸ್ಕ್ಯಾನಿಂಗ್ ಮಾಡಕ್ ಹೇಳಿದ್ರು, ತೋರ್ಸಕ್ ಹೋಗಿದ್ನು. ಅವಾಗ ನಮ್ಮ ಪರಿಚಯದಾರು ಹೇಳಿದ್ರು, ಅದು ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಬಂದಿದ್ದು. ಕ್ಯಾನ್ಸರ್ ಅಂತ ಹೇಳಿತ್ತಲ್ಲ, ಗಂಟು ಅಂತ 6 ಗಂಟೆ ಹೇಳಿದ್ರು. ನಮ್ ಆ ರಿಪೋರ್ಟ್ ಬಂದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಮುಂಚೆ ನಮ್ಗೆ ಹೇಳ್ಕತ್ತಿಲ್ಲ, ಹೇಳ್ಕೊಂಡಿತ್ತಿಲ್ಲ. ಆಮೇಲೆ ಕಾಯ್ತ ದೊಡ್ಡ ಗೆಡ್ಡೆ ಸ್ವಲ್ಪ ದೊಡ್ಡದಾದ್ಮೇಲೆ ಹೇಳ್ಕೊಂಡ್ರು, ಈ ತರ ಕೈ ನೋವು ಬರುತ್ತೆ ನನಗೆ ಕೆಲಸ ಮಾಡೋ ಟೈಮ್ಲಿ, ಈ ತರ ಗಂಟಿದೆ ಅಂತ ಹೇಳಿದ್ರು. ಅವಾಗ ಹೇಳೋದಕ್ಕೆ ಆಸ್ಪತ್ರೆಗೆ ತೋರ್ಸಕ್ಕೆ ಹಿಂಗೆ ಹೇಳಿದ್ರು. ಮೊದ್ಲು ಆ ತರ ಏನಿತ್ತಿಲ್ಲ, ಅವ್ರು ಕೆಲಸ ಮಾಡೋ ರೈಟ್ ಸೈಡ್ ನೋಯ್ತಿದ್ರಲ್ಲ ಅಷ್ಟೇ ಹೊರತು ಏನಿತ್ತಿಲ್ಲ. ಆಪರೇಷನ್ ಮಾಡದ್ಮೇಲೆ ಒಂದ್ 2-3 ತಿಂಗಳಿಂದ ಕರೆಕ್ಟಾಗಿ ಊಟ ಸೇರ್ತಿತ್ತಲ್ಲ, ನಡೆದಾಡಕ್ ಆಯ್ತಲ್ಲ. ರೈಟ್ ಸೈಡ್ ತುಂಬಾ ಪೇನ್ ಬರ್ತಿತ್ತು ಅವ್ರಿಗೆ. ಅದರಿಂದ ನೋಡ್ಕರ್ ಮೇಡಮ್. ಅದಕ್ಕಿಂತ ನೋಡೋದು ಅರ್ಗ ಮೊದಲಿಗೆ ಮಾಡಿ ಸರ್ಜರಿ ಮಾಡಿದ ಮುಂಚೆ ಸ್ವಲ್ಪ ಚೆನ್ನಾಗಿದ್ರು. ಯಾವ ಸರ್ಜರಿ ಮಾಡಿದ್ರು ಸ್ವಲ್ಪ ಕೂಗ್ಬಿಟ್ರು ಮೇಡಮ್. ಅವ್ರಿಗೆ ಗೊತ್ತು, ಅವರು ಆಶಾ ಕಾರ್ಯಕರ್ತ ಮೇಡಮ್. ಅವ್ರು ಗೊತ್ತಿದೆ ಇಷ್ಟ ಪೈನಟೇಜ್ ಅಂತ ಇನ್ನೂ ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಇಲ್ಲ ಅಣ್ಣ ಅದೇನಿಲ್ಲ ಅಣ್ಣ, ಧೈರ್ಯವಾಗ ಅವ್ರೆ ಏನೋ ಅಂದ್ರೆ ಆಯ್ತು ಅಂತ ಅಂತಾರೆ, ಏನಿಲ್ಲ ಅಣ್ಣ. ಮೇಡಮ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ ಮೇಡಮ್. ಅವ್ ನೋಡಿದಾಗ ಈ ತರ ಮಾಲ್ ಪೇಷಂಟ್ ತುಂಬಾ ಕೇಳ್ತಾರೆ ಅಂತ ನಂಗೆ ಗೊತ್ತಾಯ್ತು ಮೇಡಮ್. ಮಾಲ್ ಯಾರೋ ಒಬ್ರು ಪೈನಟೇಜ್ ಬಂದಾರ ಅಂತ ನೋಡ್ಬಿಟ್ಟು ಯಾರೋ ಒಂದ್ಸಲಿ ತಗೊಂಡಿದ್ದಕ್ಕೆ ಎಷ್ಟೋ ಇಂಪ್ರೂವ್ ಇದೆ ಅಂತ ಅಂದ್ರು. ಆ ಕಾರಣದಿಂದ ಮೇಡಮ್ ಯಾವ್ದಕ್ಕಿಂತ ಮೇಡಮ್ ಯಾರು ಕ್ಯಾನ್ಸರ್ ಏನಿತ್ತಿಲ್ಲ ಮೇಡಮ್. ಏನಾದ್ರು ಅತ್ತೆ ಮಾವ ಕ್ಯಾನ್ಸರ್ ಇತ್ತು ಮೇಡಮ್. ಇವರು ಫಸ್ಟ್ ಟೈಮ್ ಮೇಡಮ್. ಅಲ್ಲಿಗಿಂತ ಮೇಡಮ್ ಒಂದು ಇಂಪ್ರೂವ್ ಮಾಡುತ್ತೆ. ಸ್ಟಾರ್ಟಿಂಗ್ ಕೇಳೋದಕ್ಕೆ ವಾಮಿಟ್ ನಿಲ್ತಿತ್ತಿಲ್ಲ ಮೇಡಮ್ ಅಂತ ಹೇಳೋದಕ್ಕೆ ಮಾಮೂಲಿ ವಾಮಿಟ್ ಮಾತ್ರ ಬರ್ಕೊಟ್ರು ಮೇಡಮ್. ಅದಾದ್ಮೇಲೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ಅದರಿಂದ ಇಂಪ್ರೂವ್ ಆಯ್ತಾರೆ ಅಂತ ಹೇಳಿದ್ರು ಮೇಡಮ್ ಅವರು. ಅದಾದ್ಮೇಲೆ 15 ದಿವಸ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರಿ ಅಂತ ಹೇಳಿದ್ರು. ಯಾತರ ಇಂಪ್ರೂವ್ ಆಯ್ತದೆ, ಚೇತರಿಸ್ಕೊತಾರೆ ಅಂತ ಹೇಳಿದ್ರೆ ಆದ್ಮೇಲೆ ಕಾಲ್ ಮಾಡಕ್ ಮೇಡಮ್ ಅವ್ರಿಗೆ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.